ಚಿತ್ರದುರ್ಗದ ಉಸ್ತುವಾರಿ ಸಚಿವ ಡಿ ಸುಧಾಕರ್ ವಿಧಿವಶರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಿಮ್ಸ್ ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಕಿಮ್ಸ್ ಆಸ್ಪತ್ರೆಯಿಂದ ನೇರವಾಗಿ ಹಿರಿಯೂರಿಗೆ ರವಾನೆಯನ್ನ ಮಾಡಲಾಗುತ್ತೆ. ಬಟ್ ಇಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನ ಅಂತ ಹೇಳ್ತಾ ಇದ್ರು, ಅದಾದ್ಮೇಲೆ ಈಗಿಲ್ಲ, ರದ್ದಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನ ಇಲ್ಲ ಅಂತ ಹೇಳಿ. ಬಟ್ ಈಗ ಅಧಿಕೃತವಾಗಿ ಕಾಂಗ್ರೆಸ್ ನಾಯಕರಿಂದಲೇ ಮಾಹಿತಿ ಬಂದಿದೆ. ಯಾಕಂದ್ರೆ ಎಲ್ಲರೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು, ಕೆಪಿಸಿಸಿ ಕಚೇರಿಗೆ ಪಾರ್ಥಿವ ಶರೀರ ಬರುತ್ತೆ, ಅಂತಿಮ ದರ್ಶನವನ್ನ ಮಾಡಿಕೊಳ್ಬೋದು ಅಂತ ಹೇಳಿ. 8:45ಕ್ಕೆ ಈಗ ಕಿಮ್ಸ್ನ ಆಸ್ಪತ್ರೆಯಿಂದ ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಸಂಜೆ ಚಳ್ಳಕೆರೆ ತಾಲೂಕು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಮೊದಲು ಹಿರಿಯೂರು ತಾಲೂಕು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನ ಇರುತ್ತೆ, ಅದಾದ್ಮೇಲೆ ಚಳ್ಳಕೆರೆಗೆ ಹೋಗ್ತಾರೆ. ನಾಳೆ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಜೈನ ಸಂಪ್ರದಾಯದಂತೆ ನೆರವೇರುತ್ತೆ. ಚಳ್ಳಕೆರೆಯಿಂದ ಆರಂಭದಲ್ಲಿ ಅವರು ಶಾಸಕರಾಗಿ ಆಯ್ಕೆ ಆದಂಥವ್ರು. ಅದಾದ ಮೇಲೆ ಅಲ್ಲಿ ಎಸ್.ಟಿ ಮೀಸಲು ಕ್ಷೇತ್ರ ಅಂತ ಘೋಷಣೆ ಆಗುತ್ತೆ. ನಂತರ ಹಿರಿಯೂರಿಗೆ ಶಿಫ್ಟ್ ಆಗ್ತಾರೆ, ಅಲ್ಲೂ ಕೂಡ ಗೆಲುವನ್ನು ಸಾಧಿಸ್ತಾರೆ. ಬಹಳ ಸರಳ ಸಜ್ಜನಿಕೆ ರಾಜಕಾರಣಿ ಅಂತ ಗುರುಸ್ಕೊಂಡಂಥವ್ರು. ಆ ಭಾಗದಲ್ಲಿ ಜನ ಅವರನ್ನು ಬಡವರ ಬಂಧು ಅಂತ ಕರೀತಾರೆ. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಜಾಸ್ತಿ ಒಲವನ್ನು ತೋರಿಸ್ತಾ ಇದ್ರು ಅವರು. ಮತ್ತು ಸಹಕಾರ ಕ್ಷೇತ್ರಕ್ಕೆ ಅವ್ರದೇ ಆದಂಥ ಕೊಡುಗೆ ಇದೆ. DCC ಬ್ಯಾಂಕ್ನ ಅಧ್ಯಕ್ಷರಾಗಿ 20 ವರ್ಷಗಳಿಂದಲೂ ಕೂಡ ಅವರು ಆಡಳಿತ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಇನ್ನು ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಬ್ಬ ಮಗಳು ಹಾಗೆ ಒಬ್ಬ ಪುತ್ರ ಏನಿದ್ದಾರೆ ಸುಹಾಸ್ ಮತ್ತು ಸ್ಫೂರ್ತಿ ಅವರನ್ನು ಅಗಲಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಪಾರ್ಥಿವ ಶರೀರ ಎಷ್ಟು ಗಂಟೆಗೆ ಬೆಂಗಳೂರಿನಿಂದ ಹೊರಡುತ್ತೆ? ಅದರ ಜೊತೆಗೆ ಅಲ್ಲಿ ಹಿರಿಯೂರಿನಲ್ಲಿ ಮತ್ತು ಚಳ್ಳಕೆರೆಯಲ್ಲಿ ಏನೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ, ಹಾಗೆ ಯಾವ್ಯಾವ ನಾಯಕರೆಲ್ಲ ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತಾರೆ ಅನ್ನೋದು? ಗೃಹ ಸಚಿವ ಡಿ ಸುಧಾಕರ್ ಅವರು ನಿಧನರಾಗಿದ್ದಾರೆ. ಈಗ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಕೂಡ ಅವರ ಕುಟುಂಬ ವರ್ಗ ಈಗಾಗಲೇ ಮಾಡ್ಕೊಳ್ತಾ ಇದೆ. ಸರ್ಕಾರದ ವತಿಯಿಂದಲೂ ಕೂಡ ಸಂಪೂರ್ಣವಾದಂತಹ ಸಹಕಾರವನ್ನ ನೀಡಲಾಗ್ತಾ ಇದೆ. ಇದೀಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಿಮ್ಸ್ ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರವನ್ನ ಹಿರಿಯೂರಿಗೆ ಸ್ಥಳಾಂತರ ಮಾಡಲಾಗತ್ತೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಅಲ್ಲಿನ ತಾಲೂಕು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಈಗಾಗಲೇ ಅಲ್ಲಿ ಕಲ್ಪಿಸಲಾಗ್ತಾ ಇದೆ, ತಾಲೂಕು ಆಡಳಿತದಿಂದ ಕಲ್ಪಿಸಲಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗತ್ತೆ. ಹಿರಿಯೂರು ಕ್ಷೇತ್ರದ ಮುಖಂಡರುಗಳು, ಕಾಂಗ್ರೆಸ್ ಮುಖಂಡರು, ಅಲ್ಲಿರುವಂತಹ ಜನಪ್ರತಿನಿಧಿಗಳು ಹಾಗೆ ಸಾರ್ವಜನಿಕರಿಗೂ ಕೂಡ ಅಲ್ಲಿ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗತ್ತೆ. ಬಹುತೇಕ ಜನಪ್ರತಿನಿಧಿಗಳು ಇವತ್ತು ಸುಧಾಕರ್ ಅವರ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಯಾಕೆಂದ್ರೆ ಪಕ್ಷಾತೀತವಾಗಿ ಎಲ್ಲರ ಜೊತೆ ಉತ್ತಮವಾದಂತಹ ಸಂಬಂಧವನ್ನ ಅವರು ಹೊಂದಿದ್ರು. ಆ ಕಾರಣಕ್ಕೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ, ಬಹುತೇಕ ನಾಯಕರು ಭೇಟಿಯನ್ನ ಕೊಟ್ಟು ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ತದನಂತರ ಸಂಜೆ ಚಳ್ಳಕೆರೆಗೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗತ್ತೆ ಅನ್ನುವಂತ ಮಾಹಿತಿಗಳಿದೆ. ಅಲ್ಲಿನ ತಾಲೂಕು ಕ್ರೀಡಾಂಗಣದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗತ್ತೆ. ಯಾಕೆಂದ್ರೆ ಮೂಲತಃ ಚಳ್ಳಕೆರೆಯವರಾಗಿರೋದ್ರಿಂದ, ಚಳ್ಳಕೆರೆಯಲ್ಲೇ ಮೊದಲ ಬಾರಿಗೆ ಸ್ಪರ್ಧಿಸಿ ಗೆದ್ದಿದ್ರಿಂದ ಸಹಜವಾಗಿ ಅಲ್ಲಿ ಸಾಕಷ್ಟು ಅಭಿಮಾನಿ ಬಳಗ, ಅವರ ಕುಟುಂಬ ವರ್ಗ ಹಾಗೆ ಅಸಂಖ್ಯಾತ ಜನ ಸುಧಾಕರ್ ಅವರನ್ನ ಪ್ರೀತಿಸ್ತಾ ಇದ್ರು. ಹಾಗಾಗಿ ಚಳ್ಳಕೆರೆಯಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗತ್ತೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಈಗಾಗಲೇ ಅಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ, ಪೊಲೀಸ್ ಭದ್ರತೆಯನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಅಂತ್ಯಕ್ರಿಯೆ ನಾಳೆ ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗತ್ತೆ ಅನ್ನುವಂಥದ್ದು ಈಗಷ್ಟೇ ಸಿಗ್ತಾ ಇರುವಂತಹ ಮಾಹಿತಿ. ಮೊದಲಿಗೆ ಕೆಪಿಸಿಸಿ ಕಚೇರಿಯಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ಬೇಕು ಅನ್ನುವಂತಹ ಚಿಂತನೆಗಳಿತ್ತು. ಆದ್ರೆ ಕುಟುಂಬ ಸದಸ್ಯರ ಒಂದು ನಿರ್ಧಾರದ ಮೇಲೆ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಎಲ್ಲ ನೇರವಾಗಿ ಹಿರಿಯೂರಿಗೆ ಕೊಂಡೊಯ್ಯಲಾಗತ್ತೆ. ಹಿರಿಯೂರಿನಿಂದ ಸಂಜೆ ಚಳ್ಳಕೆರೆಗೆ ಕೊಂಡೊಯ್ದು ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗತ್ತೆ. ನಂತರ ನಾಳೆ ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗತ್ತೆ ಅನ್ನುವಂತ ಮಾಹಿತಿಗಳು ಈಗಷ್ಟೇ ಲಭ್ಯ ಆಗ್ತಾ ಇದೆ. ಸೊ ಹಾಗಾಗಿ ಅಂತ್ಯಕ್ರಿಯೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಬಹುತೇಕ ನಾಯಕರು ಭಾಗಿಯಾಗಲಿದ್ದಾರೆ. CM, DCM ಹಾಗೆ ಸಚಿವರು, ಶಾಸಕರು ಎಲ್ಲರೂ ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗಷ್ಟೇ ಲಭ್ಯ ಆಗ್ತಾ ಇದೆ.
ಶಿವಕುಮಾರ್, ಇನ್ನು ಅವರ ಬಗ್ಗೆ ಆ ಕ್ಷೇತ್ರದ ಜನರನ್ನ ಮಾತಾಡಿಸಿದಾಗ ಬಹಳ ಸರಳ ವ್ಯಕ್ತಿತ್ವ, ಯಾವ ಜಾತಿ ಯಾವ ಪಕ್ಷ ಅಂತ ಕೇಳ್ತಾ ಇರಲಿಲ್ಲ, ಸಹಾಯ ಅಂತ ಬಂದವರಿಗೆ ಅಂದರೆ ಕೊಡುಗೈ ದಾನೆ ಗುರುಸ್ಕೊಂಡಿದ್ರು. ಹಾಗಾಗಿ ಅವರ ವೈಯಕ್ತಿಕ ಜೀವನವೂ ಕೂಡ ಬಹಳ ಸರಳವಾಗಿತ್ತು ಅಂಥೇಳಿ, ಮತ್ತು ಅವರ ಒಂದು ಕೊಡುಗೆ ಏನಿತ್ತು ಆ ಜನರ ಒಂದು ಪ್ರೀತಿ ವಿಶ್ವಾಸಕ್ಕೆ ಜಾಸ್ತಿ ಪಾತ್ರರಾಗಿದ್ರು ಅಂತ ಹೇಳಿ. ಖಂಡಿತ ಪ್ರಭು, ಯಾಕೆಂದ್ರೆ ಸುಧಾಕರ್ ಅವರು ಬಹಳ ಸರಳತೆಯನ್ನ ಅನುಸರಿಸ್ತಾ ಇದ್ರು, ಬಹಳ ಸಿಂಪಲ್. ಎಲ್ಲೂ ಕೂಡ ಅವರು ನಾನು ಮಿನಿಸ್ಟ್ರು ಅನ್ನುವಂತಹ ಅಹಂ ಅವ್ರಿಗೆ ಇರಲಿಲ್ಲ. ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿಯೇ ಅವರು ಹೋಗಿದ್ರು. ಸೊ ಹಾಗಾಗಿ ಎಲ್ಲೇ ಬಂದ್ರು ಕೂಡ ಅವರು ಬಹಳ ಸರಳವಾಗಿ ಬರ್ತಾ ಇದ್ರು. ಬೇಗ ಐಡೆಂಟಿಫೈ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಇವರು ಸಚಿವರ ಅನ್ನುವಂತಹ ಮಟ್ಟಿಗೆ ಆಶ್ಚರ್ಯವನ್ನ ಮೂಡಿಸ್ತಾ ಇತ್ತು. ನಾವು ಕೂಡ ಕಳೆದ ಹಲವು ವರ್ಷಗಳಿಂದ ಅವರನ್ನ ಗಮನಿಸ್ತಾ ಇದ್ವಿ. ಅವರು ಯಾವುದೇ ನಾಯಕರ ಭೇಟಿಗೆ ಬಂದ್ರು ಕೂಡ ಬಹಳ ಸಿಂಪಲ್ ಆಗಿ ಬರ್ತಾ ಇದ್ರು. ಸಚಿವರು ಅನ್ನೋದು ಗೊತ್ತೇ ಆಗ್ತಾ ಇರ್ಲಿಲ್ಲ. ಅಷ್ಟರ ಮಟ್ಟಿಗೆ ನಾಯಕರನ್ನ ಬಂದು ಭೇಟಿ ಮಾಡಿ ಅವರ ಕೆಲಸವನ್ನ ಮುಗಿಸ್ಕೊಂಡು ವಾಪಸ್ಸು ತೆರಳ್ತಾ ಇದ್ರು. ಹಿಂದೆ ಮುಂದೆ ಯಾವುದೇ ಎಸ್ಕಾಟ್ ವಾಹನಗಳು ಇರ್ತಾ ಇರ್ಲಿಲ್ಲ ಅವರಿಗೆ. ಬೆಂಗಳೂರಿಗೆ ಬಂದ್ರು ಕೂಡ ಏಕಾಂಗಿಯಾಗಿಯೇ ಅವರು ಒಬ್ಬರೇ ಬರ್ತಾ ಇದ್ರು. ಕಾರಣಲ್ಲೇ ಒಬ್ಬರೇ ನಾಯಕರನ್ನ DCM ಅವರ ನಿವಾಸಕ್ಕೆ, CM ನಿವಾಸಕ್ಕೆ ಅಥವಾ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಡುವಂತ ಸಂದರ್ಭದಲ್ಲೂ ಕೂಡ ಜನಸಾಮಾನ್ಯರಂತೆ ಬಂದು ಹೋಗ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರು ಸರಳತೆಯನ್ನ ಅನುಸರಿಸ್ತಾ ಇದ್ರು. ಹಲವು ನಾಯಕರು ಕೂಡ ಇದ್ದಾರೆ, ಇವತ್ತಿಗೂ ಕೂಡ ಬಹಳ ಸರಳವಾಗಿ ನಡ್ಕೊಳ್ತಾ ಇದ್ದಾರೆ. ಅವಕಾಶ ಇದೆ, ಅಧಿಕಾರ ಇದೆ ಅನ್ನುವಂತಹ ದರ್ಪ ಎಲ್ಲೂ ಕೂಡ ತೋರಿಸೋದಿಲ್ಲ ಬಹಳಷ್ಟು ನಾಯಕರು. ಎಸ್ಕಾಟ್ ಗಳನ್ನ ಉಪಯೋಗಿಸದೇ ಇರುವಂತಹ ನಾಯಕರು, ಸಚಿವರು ಕೂಡ ಇವತ್ತು ಸಂಪುಟದಲ್ಲಿ ಇದ್ದಾರೆ. ಸೊ ಅದೇ ರೀತಿಯಾಗಿ ಸುಧಾಕರ್ ಅವರು ಕೂಡ ಬಹಳ ಸರಳವಾಗಿದ್ದಂತವ್ರು. ಎಸ್ಕಾಟ್ ಅನ್ನ ಬಳಸ್ತಾ ಇರ್ಲಿಲ್ಲ, ತಮ್ಮದೇ ಕಾರಿನಲ್ಲಿ ನೇರವಾಗಿ ಬರ್ತಾ ಇದ್ರು, ಒಬ್ಬರೇ ಬರ್ತಾ ಇದ್ರು, ಕೆಲಸವನ್ನ ಮುಗಿಸ್ಕೊಂಡು ಹೋಗ್ತಾ ಇದ್ರು. ಮಾಧ್ಯಮಗಳ ಮುಂದೆ ಕೂಡ ಹೆಚ್ಚಾಗಿ ಅವ್ರು ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಹಿರಿಯೂರನ್ನ ಹೊರತುಪಡಿಸಿ, ಕಲ್ಕೆರೆಯನ್ನ ಹೊರತುಪಡಿಸಿ ಅವರು ಬೇರೆ ಕಡೆಗಳಲ್ಲಿ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಿದಂತಹ ನಿದರ್ಶನಗಳು ಕೂಡ ಇಲ್ಲ. ಸಚಿವ ಸಂಪುಟ ಸಭೆ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ವಿಧಾನಸೌಧಕ್ಕೆ ಬಂದ್ರು ಕೂಡ ಮಾಧ್ಯಮಗಳ ಮುಂದೆ ಅವರು ಬರ್ತಾ ಇರಲಿಲ್ಲ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಅವರು ತಮ್ಮನ್ನ ಸರಳವಾಗಿದ್ರು. ಸುಮ್ಮನೆ ಪಬ್ಲಿಸಿಟಿಯನ್ನ ತೆಗೆದುಕೊಳ್ಳುವಂತಹ ಉಮೇದಿಗೆ ಅವರು ಹೋಗ್ತಾ ಇರ್ಲಿಲ್ಲ, ಅಥವಾ ಬೇಕು ಬೇಕು ಅಂತೇಳಿ ಅವರು ಸ್ಟೇಟ್ಮೆಂಟ್ ಗಳನ್ನ ಕೊಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ಲಿಲ್ಲ. ಬೇರೆ ನಾಯಕರ ರೀತಿ ದಿನ ನಾವು ಟಿವಿಗಳಲ್ಲಿ ಕಾಣಿಸ್ಕೊಳ್ಬೇಕು, ಮಾಧ್ಯಮಗಳಲ್ಲಿ ಬರ್ಬೇಕು ಅನ್ನುವಂತಹ ಅಪಾಹತಿ ಅವ್ರಿಗೆ ಇರ್ಲಿಲ್ಲ. ಅಷ್ಟರ ಮಟ್ಟಿಗೆ ಸರಳ ಜೀವನವನ್ನ ನಡೆಸ್ತಾ ಇದ್ದಂತವ್ರು ಸುಧಾಕರ್. ಇದೀಗ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಪ್ರೀತಿಯನ್ನ ಹೊಂದಿದ್ರು. ಕ್ಷೇತ್ರದ ಜನರು ಕೂಡ ಅವರನ್ನ ಯಾಕೆಂದ್ರೆ ನೇರವಾಗಿ ಭೇಟಿ ಮಾಡ್ತಾ ಇದ್ರು. ಸಚಿವರು ಅನ್ನುವಂತಹ ದರ್ಪ ಅಹಂ ಅವರಲ್ಲಿ ಇರ್ಲಿಲ್ಲ, ಶಾಸಕರು ಅನ್ನುವಂತಹ ಅಹಂ ದರ್ಪ ಕೂಡ ಅವರಲ್ಲಿ ಇರ್ಲಿಲ್ಲ. ಯಾರೇ ಆದ್ರೂ ಕೂಡ ಅವರ ಕಚೇರಿಗೆ ನೇರವಾಗಿ ಭೇಟಿಯನ್ನ ಕೊಡ್ಬೋದಿತ್ತು. ಅವರನ್ನ ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಬಹಳ ಸರಳವಾಗಿ ಅವರ ಸಮಸ್ಯೆಗಳನ್ನ ಆಲಿಸಿ ಪರಿಹರಿಸುವಂತ ಒಂದು ಪ್ರಯತ್ನವನ್ನು ಕೂಡ ಸುಧಾಕರ್ ಅವರು ಮಾಡ್ತಾ ಇದ್ರು. ಹಾಗಾಗಿ ಜನರ ಪ್ರೀತಿ ವಿಶ್ವಾಸವನ್ನ ಬಹಳಷ್ಟು ಗಳಿಸಿದ್ರು ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ಸುಧಾಕರ್ ಅವರ ಪಾರ್ಥಿವ ಶರೀರವನ್ನ ಈಗ ಕಿಮ್ಸ್ನಿಂದ ರವಾನೆ ಮಾಡಲಾಗಿದೆ. ಆಲ್ರೆಡಿ ನೇರವಾಗಿ ಹಿರಿಯೂರಿಗೆ ತೆಗೆದುಕೊಂಡು ಹೋಗ್ತಾರೆ. ಹಿರಿಯೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಸಾರ್ವಜನಿಕರೆಲ್ಲರೂ ಕೂಡ ಅವರ ಕೊನೆಯ ದರ್ಶನವನ್ನು ಮಾಡಲಿ ಅಂತ. ಅದಾದ ನಂತರದಲ್ಲಿ ಸಂಜೆ ಹೊತ್ತಿಗೆ ಚಳ್ಳಕೆರೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲೂ ಕೂಡ ತಾಲೂಕು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲೂ ಕೂಡ ಸಾರ್ವಜನಿಕರು ಅವರ ದರ್ಶನವನ್ನು ಪಡೆಯಬಹುದು. ಹಿರಿಯೂರು ತಾಲೂಕು ಕ್ರೀಡಾಂಗಣದಲ್ಲೂ ಕೂಡ ಈಗಾಗಲೇ ಎಲ್ಲ ವ್ಯವಸ್ಥೆ ಇದೆ. KPCC ಕಚೇರಿಗೆ ಬರುತ್ತೆ ಅಂತ ಹೇಳ್ತಿದ್ರು, ಆದರೆ ಈಗ ಕೆಲವೊಂದಿಷ್ಟು ಬದಲಾವಣೆ ಮಾಡಲಾಗಿದೆ. ಯಾಕಂದರೆ ಬಹುತೇಕವಾಗಿ ಕಾಂಗ್ರೆಸ್ ಎಲ್ಲ ನಾಯಕರು ಕೂಡ ಇವತ್ತು ಅವರ ಅಂತಿಮ ದರ್ಶನವನ್ನು ಪಡಿತಾರೆ ಮತ್ತು ನಾಳೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. CM ಹಾಗೆ DCM ಆಗಿ ಸಚಿವ ಸಂಪುಟದ ಸದಸ್ಯರು ಮತ್ತು ಹಿರಿಯ ನಾಯಕರು, ಶಾಸಕರು ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ 1 ತಿಂಗಳಿಂದ ನಿರಂತರವಾಗಿ ಚಿಕಿತ್ಸೆಯನ್ನು ಪಡೀತಾ ಇದ್ರು. ಶ್ವಾಸಕೋಶದ ಸೋಂಕು ಅವರನ್ನ ಬಿಟ್ಟು ಬಿಡದೆ ಕಾಡ್ತಾ ಇತ್ತು. ಮೊಣಕಾಲಿನ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ನಂತರದಲ್ಲಿ ಈ ಒಂದು ಸಮಸ್ಯೆ ಅವರಿಗೆ ಬಹಳ ತೀವ್ರವಾಗಿ ಕಾಡೋಕ್ಕೆ ಶುರುವಾಗುತ್ತೆ. ನುರಿತಂಥ ವೈದ್ಯರು ಕಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಕೊಟ್ಟರೂ ಕೂಡ ಚಿಕಿತ್ಸೆಗೆ ಅವರು ಸ್ಪಂದಿಸಲಿಲ್ಲ. ಆರಂಭದಲ್ಲಿ ಗುಣಮುಖರಾಗ್ತಾರೆ ಅನ್ನುವಂಥ ವಿಚಾರಗಳು ಅಲ್ಲಿಯ ವೈದ್ಯ ಮೂಲಗಳಿಂದ ಬರ್ತಾ ಇತ್ತು.
ಆದರೆ 3:15 ಸುಮಾರಿಗೆ ಇಂದು ನಿಧನರಾಗಿದ್ದಾರೆ. ಅವರ ನಿಧನದ ಸುದ್ದಿ ಅವರ ಕುಟುಂಬಸ್ಥರಿಗೆ ಬರಸಿಡಿಲು ಬಡಿದಂತಾಗಿದೆ. ಅವರ ಪತ್ನಿ ಅಶ್ವಿನಿ ಆಗಿರ್ಬೋದು, ಮಗ ಸುಹಾಸು, ಮಗಳು ಸ್ಫೂರ್ತಿ ಸದ್ಯಕ್ಕೆ ಕಿಮ್ಸ್ನಲ್ಲಿ ಇದ್ದಾರೆ. ಶೋಕ ಸಾಗರದಲ್ಲಿ ಆ ಇಡೀ ಕುಟುಂಬ ಮುಳುಗಿದೆ ಮತ್ತು ಇಡೀ ಹಿರಿಯೂರು ಮತ್ತು ಚಳ್ಳಕೆರೆ ಭಾಗದ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಬಹಳ ನೋವಿನಲ್ಲಿದ್ದಾರೆ. ಸಾಕಷ್ಟು ನಾಯಕರು ಕೂಡ ಪಕ್ಷಾತೀತವಾಗಿ ಅವರ ನಿಧನಕ್ಕೆ ಕಂಬನಿಯನ್ನು ಮಿಡಿದಿದ್ದಾರೆ, ಸಂತಾಪವನ್ನು ಕೂಡ ಸೂಚಿಸ್ತಾ ಇದ್ದಾರೆ. ನೋಡಿ, ಅವರ ಪಾರ್ಥಿವ ಶರೀರ ಈಗ ಶಿಫ್ಟ್ ಮಾಡಿದ್ದಾರೆ ಕಿಮ್ಸ್ ಆಸ್ಪತ್ರೆಯಿಂದ.